about your batting? See, first 4 overs, it is very difficult to hit against the wind. So even I was thinking, no need to worry. I can hit in 40 runs within a 4 overs. So I was waiting for like batting end should be a change. So once we go there, so even we felt easily and we have done it. That's it, sir. Shall I say something in Kannada? ಸ್ನೇಹಕ್ಕಾಗಿ ಕ್ರೀಡೆ, ಸಹಬಾಳ್ವೆಗಾಗಿ ಕ್ರೀಡೆ, ಮತ್ತು ಕ್ರಿಕೆಟ್ ಅನ್ನೋದು ಎಲ್ಲರಿಗೂ ತುಂಬ ಇಷ್ಟಕರವಾದ ಗೇಮೇ. ಸೊ ಸ್ಪೆಷಲಾಗಿ ನಮ್ಮ ಇಂಡಿಯಾದಲ್ಲಂತೂ ತುಂಬ ಕ್ರೇಜ್ ಇದೆ ಕ್ರಿಕೆಟ್ಗೆ. ಸೊ ಈಗ ಹೇಳಬೇಕು ಅಂದರೆ ಎಲ್ಲರೂ ಡ್ಯೂಟಿ ಎಲ್ಲ ಬಿಟ್ಟು, ಕೆಲಸ ಎಲ್ಲ ಬಿಟ್ಟು ಇಲ್ಲಿ ಕ್ರಿಕೆಟ್ ಆಡ್ತಿರೋದು ತುಂಬ ಸಂತೋಷನೇ ಆಗ್ತಾ ಇದೆ. ಸೊ ಇನ್ನೇನಪ್ಪ ಹೇಳೋಣ ಅಂದರೆ, ಈ ಸಲ ಕಪ್ ನಮ್ಮದೇ ನಮ್ಮದೇ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರಾ? Now, as just one more question, like we have specialized Kannada commentators here. Have you guys enjoying the Kannada commentary? ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಸೊ ಸ್ಪೆಷಲ್ ಆಗಿ ಕರ್ನಾಟಕದಲ್ಲಿ ನಾವು ನೋಡ್ಬೇಕಂದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರೋಂಥ ಕಾಮೆಂಟ್ರಿನ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕಡೆ ಎಲ್ಲ ತುಂಬ ಚೆನ್ನಾಗಿ ನೋಡ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಕ್ಷಿಣ ಕನ್ನಡ ಕಡೆ ಎಲ್ಲ ಅಂಡರ್ ಆರ್ಮ್ ಬೌಲಿಂಗ್ ಗೇಮ್ಸ್ ನಡೆಯುತ್ತೆ. ಇಲ್ಲಿ ನಮ್ಮ ಕಡೆ ಎಲ್ಲ ರೌಂಡ್ ಆರ್ಮ್ ಬೌಲಿಂಗ್ ನಡೆಯುತ್ತೆ. ಸೊ ಅಂಡರ್ ಆರ್ಮ್ ಕ್ರಿಕೆಟ್ಗೂ ತುಂಬ ಕ್ರೇಜ್ ಇದೆ. ಸೊ ಹಾಗೆ ನಮ್ಮ ಕರ್ನಾಟಕದಲ್ಲಂತೂ ಈಗ ತುಂಬ ಚೆನ್ನಾಗಿ ನಡೀತಿದೆ ಟೆನ್ನಿಸ್ ಬಾಲ್ ಕ್ರಿಕೆಟು. ನಾವು ನೋಡಬೇಕು ಅಂದರೆ ನ್ಯಾಷನಲ್ ಲೆವೆಲಲ್ಲಿ ರೀಸೆಂಟಾಗಿ ISPL ನಡೀತು, ಇಂಟರ್ನ್ಯಾಷನಲ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ ಅಂತೇಳಿ ನಡೀತು. ತುಂಬಾ ಚೆನ್ನಾಗಿ ನಡೆದಿದೆ ಅದೂ ಕೂಡ. ಅದು ಟೆನ್ನಿಸ್ ಬಾಲ್ ಕ್ರಿಕೆಟರ್ಸ್ಗೋಸ್ಕರನೇ. ಸೊ ವಿನ್ನರ್ಸು ಕಲ್ಕತ್ತಾ ಟೈಗರ್ಸ್ ಆಗಿದ್ದಾರೆ. Now